ಈ ಪಂಚಾಯಿತಿಯಲ್ಲಿ ಈ ಭ್ರಷ್ಟಾಚಾರ ಅನ್ನೋದು ರುದ್ರತಾಂಡ ಆಡ್ಬಿಡ್ತು. ಯಾವುದೇ ಒಬ್ಬ ಸದಸ್ಯರನ್ನ ಗಣನೆಗೆ ತಗೊಂಡಿಲ್ಲ, ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಸರ್ವಾಧಿಕಾರ ಧೋರಣೆ ಏನು ನಡೀತಾ ಇತ್ತು ಈ ಪಂಚಾಯಿತಿಯಲ್ಲಿ, ಅದು ಸಾಕಷ್ಟು ಮೀಡಿಯಾಗಳಲ್ಲೂ ಬಂತು, ಸಾಕಷ್ಟು ಪೇಪರ್ಗಳಲ್ಲೂ ಬಂತು. ಎಲ್ಲ ನಾವು ಪತ್ರಿಕೆ ನನ್ನ ಅಣ್ಣ ತಮ್ಮಂದರು ತುಂಬ ಚೆನ್ನಾಗಿ ಬರೆದಿದ್ರು, ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಬಂದಿತ್ತು. ಹಂಗಾಗಿ ಎಲ್ಲ ಸದಸ್ಯರು ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ನಾವೆಲ್ಲ ಆಯ್ಕೆಯಾಗಿ ಬಂದಿದ್ದೀವಿ, ಜನ ನಮ್ಗೆ ಓಟ್ ಹಾಕಿದ್ದಾರೆ, ನಾವು ಏನು ಮಾಡಬೇಕು, ಏನು ಕೆಲಸ ಮಾಡಬೇಕು ಅನ್ನೋದು ಬಿಟ್ಟು ಏನು ಮಾಡ್ತಾಯಿದ್ದೀವಿ ಅನ್ನೋದನ್ನು ಚಿಂತನೆ ಮಾಡಿ ಎಲ್ಲ ತಾಯಿಯಂದರು ಕೂತ್ಕೊಂಡು ಮತ್ತು ಅಣ್ಣ ತಮ್ಮಂದರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದಾಗ ಬೇಡ ಅವ್ರನ್ನ ಅವಿಶ್ವಾಸವಾಗಿ ಇಳಿಸೋಣ ಅಂತ ಎಲ್ಲ ಚರ್ಚೆ ಮಾಡಿ ನಾವು 19-20 ಜನ ಸದಸ್ಯರು ಅವ್ರ ಮೇಲೆ ಅವಿಶ್ವಾಸ ತಂದ್ವಿ. ಅವಿಶ್ವಾಸ ತಂದಾದ ಮೇಲೆ ಅವ್ರು ಹೋಗಿ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ ಮೇಲೆ ಚುನಾವಣೆ ಘೋಷಣೆ ಆಯಿತು. ಚುನಾವಣೆ ಘೋಷಣೆ ಆದ ದಿನದಿಂದ ಸಖತ್ತು ರೆಸಾರ್ಟ್ ರಾಜಕಾರಣಗಳು, ಏನು ಕುದುರೆ ವ್ಯಾಪಾರಗಳು ಎಲ್ಲ ಮಾಡಿದ್ರು. ಆದರೆ ಯಾವುದೇ ಒಬ್ಬ ಸದಸ್ಯರು, ನನ್ನ 19 ಜನ ಸದಸ್ಯರು ಯಾವುದೇ ಆಕಾಂಕ್ಷೆ ಬಲಿಯಾಗದೆ ಅವ್ರು ಕೊಟ್ಟಂಥ ಯಾವುದೇ ಇದನ್ನು ತುಚ್ಛವಾಗಿ ತೆಗೆದುಹಾಕಿ ನನ್ನ ಜೊತೆಯಲ್ಲಿ ನಿಂತ್ಕೊಂಡು ಸಹಕಾರ ಕೊಟ್ಟರು. ಅವರೆಲ್ಲರಿಗೂ ನಾನು 19 ಜನಕ್ಕೂ ಪಾದಾಭಿವಂದನೆ ಮಾಡ್ತೀನಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನದ ಅಡಿಯಲ್ಲಿ ಸಿಕ್ಕಿದಂಥ ಈ ಒಂದು ಅಧ್ಯಕ್ಷ ಸ್ಥಾನ ಅವರಿಗೆ ಯಾವಾಗಲೂ ಶಾಶ್ವತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ಸಂದರ್ಭದಲ್ಲಿ ಕೋಟಿ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಏನು ನಮ್ಮ ಎಲ್ಲ ನಾಯಕರುಗಳು ನಮ್ಮ ಜೊತೆ ನಿಂತ್ಕೊಂಡ್ರು, ಯಾವುದೇ ಪಕ್ಷ ಇಲ್ಲದೆ, ಯಾವುದೇ ಪಕ್ಷದ ನಾಯಕರಲ್ಲ, ಎಲ್ಲ ನಾಯಕರುಗಳು ನಮ್ಮ ಜೊತೆಯಲ್ಲಿ ತುಂಬ ಆವಾಗಿಂದನೂ ಕೆಲಸ ಮಾಡಿ ಇವತ್ತಿಗೆ 10 ದಿನ ಆಯಿತು. 10 ದಿನದಿಂದ ನನ್ನ ಜೊತೆಯಲ್ಲಿದ್ದು ಈ ಅಧ್ಯಕ್ಷ ಸ್ಥಾನ ಬರೋದಕ್ಕೆ ಎಲ್ಲರೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣ ಆಗಿದ್ದಾರೆ. ಅವರೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನನ್ನ ಮುಂದೆ ಇರೋದು ಏನಂತಂದರೆ, ಭ್ರಷ್ಟಾಚಾರನ ಫಸ್ಟು ಇಲ್ಲಿಂದ ಮಟ್ಟ ಹಾಕಬೇಕು. ಏನು ಭ್ರಷ್ಟಾಚಾರ ನಡೆದಿದೆ ಅದ್ರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು. ಯಾರು ಭ್ರಷ್ಟಾಚಾರ ಮಾಡಿದರೆ ಅವ್ರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು. ಏನು ಭ್ರಷ್ಟಾಚಾರ ಆಗಿದೆ ಅದನ್ನೆಲ್ಲ ತನಿಖೆ ಆಗಿ ಮತ್ತೆ ನಮ್ಮ ಪಂಚಾಯಿತಿ ಇದಕ್ಕೆ ಖಜಾನೆಗೆ ವಾಪಸ್ ಮುಟ್ಗೋಲು ಹಾಕ್ಕೋಬೇಕು ಅನ್ನೋದು ನನ್ನ ನಿರ್ಧಾರ. ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನನ್ನ ಆತ್ಮೀಯ ಸ್ನೇಹಿತರು ಸಿದ್ದಾಸ್ಪೇಟೆ ಶ್ರೀ ಮುನ್ಕೃಷ್ಣ ಅವರಿಗೆ ಶುಭಾಶಯ. ಅವರ ಆಯ್ಕೆಗೆ ಪ್ರಮುಖ ಕಾರಣರಾದ ಎಲ್ಲ ಪಕ್ಷಾತೀತ ಸದಸ್ಯರಿಗೂ ಈ ಸಂದರ್ಭ ಧನ್ಯವಾದ ಸಲ್ಲಿಸ್ತಾ, ಈ ಒಂದೇನು ಅವಧಿ, ಒಂದು ವರ್ಷ ಅವಧಿ ಇದೆ. ಈ 1 ವರ್ಷ ಅವಧಿನಲ್ಲಿ ನಮ್ಮ ಹೊಸ ಅಧ್ಯಕ್ಷರು ಅವಧಿನಲ್ಲಿ ಈ ಸುರಂಜಕನಹಳ್ಳಿ ಪಂಚಾಯತಿ ಇನ್ನಷ್ಟು ಅಭಿವೃದ್ಧಿ ಕಾಣಲಿ ಅಂತ ಈ ಸಂದರ್ಭದಲ್ಲಿ ಶುಭಾಶಯನ ಕೋರ್ತೀನಿ.